ಮಾಜಿ ಸಚಿವ ಕೆಎಸ್ ಈಶ್ವರಪ್ಪರಿಗೆ ಮತ್ತೆ ಬೆದರಿಕೆಯ ಕರೆ ಬಂದಿದೆಯಾ? ವಿದೇಶದಿಂದ ಬೆದರಿಕೆ ಕರೆ ಹಿನ್ನೆಲೆಯಲ್ಲಿ ಎಸ್ಪಿಗೆ ದೂರನ್ನ ದಾಖಲಿಸಿದ್ದಾರೆ. ಮಾಜಿ ಸಚಿವ ಕೆಎಸ್ ಈಶ್ವರಪ್ಪಗೆ ಮತ್ತೆ ಬೆದರಿಕೆಯ ಕರೆ. ವಿದೇಶದಿಂದ ಬೆದರಿಕೆ ಕರೆ ಹಿನ್ನೆಲೆ ಎಸ್ಪಿಗೆ ದೂರು ದಾಖಲು. ವಾಯು ಶ್ರೇಣಿಯ ಭದ್ರತೆ ನೀಡುವಂತೆ ಈಶ್ವರಪ್ಪ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅದು ಈ ನಂಬರ್ನಿಂದ ಬೆದರಿಕೆಯ ಕರೆ ಬರ್ತಾ ಇರುವಂತದ್ದು. ಕೆಎಸ್ ಈಶ್ವರಪ್ಪ ಮೊಬೈಲ್ ನಂಬರ್ಗೆ ಇಂಟರ್ನೆಟ್ ಕರೆ ಬಂದಿದೆ. ಈ ಹಿಂದೆ ವಾಟ್ಸ್ಆಪ್ ಮೂಲಕ ಕರೆ ಮಾಡಿ ಬೆದರಿಕೆಯನ್ನ ಹಾಕಿದ್ರು. ಇದೀಗ 2 ವರ್ಷಗಳ ಹಿಂದೆ ವಾಟ್ಸ್ಆಪ್ ಕಾಲ್ ಮೂಲಕ ಬೆದರಿಕೆ ಕರೆ ಬಂದಿತ್ತು. ಅದೇ ರೀತಿ ಈ ಬಾರಿಯೂ ಈಶ್ವರಪ್ಪಗೆ ಮತ್ತೆ ಥ್ರೆಟ್ ಶುರುವಾಗಿದೆ. ಹಿಂದಿನಂತೆಯೇ ಭದ್ರತೆ ಮುಂದುವರಿಸಲು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕೆಎಸ್ ಈಶ್ವರಪ್ಪರಿಗೆ ಈ ಹಿಂದೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪರಿಗೆ ಬೆದರಿಕೆ ಕರೆಗಳಿರುವಂತದ್ದು. ವಿದೇಶದಿಂದ ಬೆದರಿಕೆ ಕರೆ ಬಂತ ಅನ್ನುವಂತ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ನನಗೆ ವಿದೇಶದಿಂದ ಬೆದರಿಕೆ ಕರೆಗಳು ಬಂದಿತ್ತು. ಅದಾದ ನಂತರ ಆ ಸಂದರ್ಭದಲ್ಲಿ ಹೇಳಿದ್ದೆ, ನಾನು ಯಾವ ದೇಶದ್ರೋಹಿ ಸಂಘಟನೆ ನನಗೆ ಬೆದರಿಕೆ ಕರೆಗಳನ್ನ ಹಾಕಿದೆ, ಯಾವ ದೇಶದ್ರೋಹಿ ವ್ಯಕ್ತಿಗಳು ಈ ಬೆದರಿಕೆ ಕರೆಗಳನ್ನ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ತನಿಖೆ ಆಗಬೇಕು ಅನ್ನೋಂಥ ಅಂಶವನ್ನು ಹಿಂದೆ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡಿದ್ದೆ. ಆದರೆ ಆ ಸಂದರ್ಭದಲ್ಲೂ ಕೂಡ ತನಿಖೆ ಮಾಡಿ ಯಾವ ಸಂಸ್ಥೆಯಿಂದ ಬೆದರಿಕೆ ಕರೆಗಳು ಬಂದಿದೆ, ಯಾವ ವ್ಯಕ್ತಿಯಿಂದ ಬಂದಿದೆ ಅಂತ ಇವತ್ತಿನ ತನಕ ಕೂಡ ಹೇಳಿಲ್ಲ. ಆದರೆ ನನಗೆ ಭದ್ರತೆ ದೃಷ್ಟಿಯಿಂದ ಬೆಂಗಳೂರು ಮನೆಗೆ, ಶಿವಮೊಗ್ಗ ಮನೆಗೆ ಎಲ್ಲ ಭದ್ರತೆಗೆ ಅವಕಾಶ ಮಾಡಿಕೊಟ್ರು. ಮತ್ತು ಎಸ್ಕಾರ್ಟ್ ಕೂಡ ನನಗೆ ಕೊಟ್ಟಿದ್ದರು. ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡೋದಕ್ಕೆ ಎಸ್ಕಾರ್ಟ್ ಕೂಡ ಕೊಡ್ತಾಯಿದ್ರು. ಆದರೆ ಈಗ ಮತ್ತೆ 3 ತಿಂಗಳ ಕೆಳಗೆ ನನ್ನ ವೈ ಕ್ಯಾಟಗರಿ ಇದ್ದ ಭದ್ರತೆಯನ್ನು ವಾಪಸ್ ತಗೊಂಡಿದ್ದಾರೆ. ವಾಪಸ್ ತಗೊಂಡಿದ್ದನ್ನು ಗಮನಿಸಿ ರಾಷ್ಟ್ರದ್ರೋಹಿ ಸಂಘಟನೆಗಳು ಮತ್ತೆ ನನಗೆ ವಿದೇಶದಿಂದ ಕರೆ ಬಂದಿದೆ ಅನ್ನೋಂಥ ಭಾವನೆ ನಂದಿದೆ. ಅದಕ್ಕೋಸ್ಕರ ನಾನು ಈ ಸಂದರ್ಭದಲ್ಲಿ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ನಮ್ಮೆಲ್ಲ ಸ್ನೇಹಿತರ ಮುಖಾಂತರ ಬಂದು ನಾನು ಒಂದು ಮನವಿ ಕೊಟ್ಟಿದ್ದೇನೆ. ಯಾವ ರಾಷ್ಟ್ರದ್ರೋಹಿ ಸಂಘಟನೆಯಿಂದ ಆ ವಿದೇಶಿ ಕರೆ ಬಂದಿದೆ, ಯಾವ ವ್ಯಕ್ತಿಯಿಂದ ಆ ವಿದೇಶಿ ಕರೆ ಬಂದಿದೆ, ಇದು ತನಿಖೆ ಆಗಬೇಕು. ನನಗೆ ವಿದೇಶದಿಂದ ಬೆದರಿಕೆ ಕರೆಗಳು ಬಂದಿತ್ತು. ಅದಾದ ನಂತರ ಆ ಸಂದರ್ಭದಲ್ಲಿ ಹೇಳಿದ್ದೆ. ಈ ಬಗ್ಗೆ ಮಾತನಾಡೋದಕ್ಕೆ ಇದೀಗ ದೂರವಾಣಿ ಸಂಪರ್ಕದಲ್ಲಿ ಮಾಜಿ ಡಿಸಿಎಂ ಆದಂತ ಕೆಎಸ್ ಈಶ್ವರಪ್ಪ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್, ಇದೀಗ ಏನು ವಿದೇಶದಿಂದ ಬೆದರಿಕೆ ಕರೆ ಬಂದಿದೆ ಅಂತ ಏನು ಹೇಳ್ತಾ ಇದ್ದೀರಲ್ಲ, ಸೊ ಅಂದ್ರೆ ಏನೆಲ್ಲ ಮಾಹಿತಿ ಇದೆ ಸರ್? ಯಾವ ರೀತಿಯಾಗಿ ಒಂದು ಬೆದರಿಕೆ ಇಲ್ಲಿ ಹಾಕ್ತಾ ಇದ್ದಾರೆ, ಹೇಗೆ ಅಂತ? ಇವಾಗ ವಿದೇಶದಿಂದ ನನಗೆ ಫೋನ್ ಕರೆ ಬಂದಿದೆ. ಫೋನ್ ಕರೆ ಬಂದಂತ ಸಂದರ್ಭದಲ್ಲಿ ನಾನು ಮಧ್ಯಾಹ್ನ ಮಲಗಿದ್ದೆ, ಹಾಗಾಗಿ ಮಿಸ್ ಕಾಲ್ ಅಲ್ಲಿ ಇದ್ದದು. ಓಕೆ. ಹಾಗಾಗಿ ಮಿಸ್ ಕಾಲ್ ಅಲ್ಲಿ ಇದ್ದಂತ ಈ ಸಂದರ್ಭದಲ್ಲಿ ನಾನು ಅದೇ ನಂಬರಿಗೆ ವಾಪಸ್ ಫೋನ್ ಮಾಡಿದ್ರೆ ಅವ್ರು ಎತ್ತಿಲ್ಲ, ಕನೆಕ್ಟ್ ಆಗಿಲ್ಲ. ಹಿಂದೆ ಈ ರೀತಿ ಫೋನ್ ಕರೆ ಬಂದಂತ ಸಂದರ್ಭದಲ್ಲಿ ಆ ಫೋನ್ ಅಲ್ಲಿ ಅವರು ನನಗೆ ಬೆದರಿಕೆ ಹಾಕಿದ್ರು. ನಾನು ಸರಿಯಾಗಿ ಉತ್ತರ ಕೊಟ್ಟಿದ್ದೆ. ತಾಕತ್ತಿದ್ರೆ ಗಂಡಸರಾಗಿದ್ರೆ ಎದುರು ಬಂದು ಮಾತಾಡಿ, ಫೋನ್ ಎಲ್ಲ ಯಾಕೆ ಮಾತಾಡ್ತೀರಿ ನೀವು, ಈ ಹೆಣಗರು ಹೇಳಿ ಅನ್ನಂತ ಬೈದ ಮೇಲೆ ಅವರು ಫೋನ್ ಇಟ್ಟಿದ್ರು. ಇದನ್ನ ರಾಜ್ಯ ಸರ್ಕಾರ ಗಮನಕ್ಕೆ ತಂದಾಗ ನಾನು ಅವ್ರ ರಾಜ್ಯ ಸರ್ಕಾರ ಗಮನ ತಂದಿದ್ದೇನು ಅಂದ್ರೆ, ಯಾವ ರಾಷ್ಟ್ರದ್ರೋಹಿ ಸಂಸ್ಥೆ ಇಲ್ಲಿದ್ದಾರೆ, ಯಾರು ವ್ಯಕ್ತಿ ರಾಷ್ಟ್ರದ್ರೋಹಿಗಳು ಈ ರೀತಿ ಬೆದರಿಕೆ ಕರೆ ಕೊಡ್ತಾ ಇದ್ದಾರೆ ಅಂತ ತನಿಖೆ ಮಾಡಿ ಅದನ್ನ ಕ್ರಮ ತಗೊಳ್ಳಿ ಅಂತ ಅವತ್ತು ಹೇಳಿದ್ದೆ. ಅವರು ತನಿಖೆ ಮಾಡಿದ್ರು ಬಿಟ್ರೋ, ಕ್ರಮ ತಗೊಂಡ್ರೋ ಬಿಟ್ರೋ, ಇವತ್ತಿನ ತನಕ ನನ್ಗೆ ಸುದ್ದಿ ಗೊತ್ತಾಗಿಲ್ಲ. ಆದ್ರೆ ಅವ್ರು ಏನ್ ಮಾಡ್ರು, ಅವಾಗ ವೈ ಕ್ಯಾಟಗರಿ ಭದ್ರತೆ ಕೊಟ್ರು. ನನಗೆ ಎಸ್ಕಾರ್ಟ್ ಕೊಟ್ರು, ಬೆಂಗಳೂರು ಮನೆಗೆ, ಶಿವಮೊಗ್ಗ ಮನೆಗೆ ಇದು ಭದ್ರತೆ ಕೊಟ್ರು, ಎಲ್ಲ ಮಾಡಿದ್ರು. 1-2 ವರ್ಷದಿಂದ ಅದು ಹಂಗೆ ಇತ್ತು. ಈ 3 ತಿಂಗಳಿಂದ ಆ ವೈ ಕ್ಯಾಟಗರಿ ತೆಗೆದ್ರು ರಾಜ್ಯ ಸರ್ಕಾರ. ತೆಗೆದು ನನಗೆ ಎಸ್ಕಾರ್ಟ್ ಇಲ್ಲ, ಅದಂತ ಮನೆ ಭದ್ರತೆ ಇಲ್ಲ, ಬೆಂಗಳೂರು ಮನೆದು ಇಲ್ಲ, ಶಿವಮೊಗ್ಗ ಭದ್ರತೆನೂ ಇಲ್ಲ. ಇದೆಲ್ಲ ಗಮನಿಸಿದ್ದಾರೆ ರಾಷ್ಟ್ರದ್ರೋಹಿಗಳು ಅಂತ ನಾನು ಭಾವಿಸ್ತೀನಿ. ಅವರು ಇದನ್ನ ನೋಡಿ ನನಗೆ ಫೋನ್ ಮಾಡಿದ್ದಾರೆ, ವಾಪಸ್ ಫೋನ್ ಎತ್ತಿಲ್ಲ. ಹಾಗಾಗಿ ನಾನು ಇವತ್ತು ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಹೋಗಿ ಒಂದು ಪತ್ರ ಕೊಟ್ಟು ಬಂದಿದ್ದೇನೆ. ಇಲ್ಲಿಗೆ ನನಗೆ ಫೋನ್ ಕರೆ, ವಿದೇಶದಿಂದ ಫೋನ್ ಕರೆ ಬಂದಿದೆ, ಯಾರು ಫೋನ್ ಮಾಡಿದ್ದಾರೆ, ನಾನು ಮತ್ತೆ ವಾಪಸ್ ಫೋನ್ ಮಾಡಿದ್ರೆ ಕನೆಕ್ಟ್ ಆಗ್ತಾ ಇಲ್ಲ, ಯಾವ ಸಂಸ್ಥೆ, ರಾಷ್ಟ್ರದ್ರೋಹಿ ಸಂಸ್ಥೆ ಪತ್ರ ನನಗೆ ಫೋನ್ ಮಾಡಿದೆ, ರಾಷ್ಟ್ರದ್ರೋಹಿ ಯಾವ ವ್ಯಕ್ತಿ ಮಾಡಿದ್ದಾರೆ. ಯಾಕಂದ್ರೆ ನಾನು ಹಿಂದುತ್ವದ ಬಗ್ಗೆ ಮಾತಾಡ್ತಾ ಇರೋ ಸಂದರ್ಭದಲ್ಲಿ ಅನೇಕ ಬಾರಿ ಇದನ್ನು ನಾನು ಗಮನಿಸಿದ್ದೇನೆ.
ಓಕೆ. ಇದ್ರ ಬಗ್ಗೆ ತನಿಖೆ ಆಗ್ಬೇಕು ಅನ್ನೋದು ಒಂದು. ಎರಡನೇದಾಗಿ ವೈ ಕ್ಯಾಟಗರಿ ವಾಪಸ್ ಯಾಕೆ ತಗೊಂಡ್ರಿ, ವೈ ಕ್ಯಾಟಗರಿ ವಾಪಸ್ ಕೊಡಿ ಭದ್ರತೆ ದೃಷ್ಟಿಯಿಂದ ಇವತ್ತು ರಕ್ಷಣಾ ಸಚಿವರಿಗೆ ರಕ್ಷಣಾಧಿಕಾರಿಗಳಿಗೆ ಪತ್ರ ಕೊಟ್ಟಿದ್ದೀನಿ. ಅವರು ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಮಂತ್ರಿಗಳಿಗೂ ಕೂಡ ಪತ್ರ ಬರೆಸ್ತಾ ಇದ್ದೀನಿ ಅಂತ ಹೇಳಿದ್ದೀನಿ. ಅದೇ ರೀತಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮತ್ತು ಗೃಹ ಮಂತ್ರಿ ಅಮಿತ್ ಶಾ ಅವರಿಗೂ ಕೂಡ ನಾನು ಪತ್ರವನ್ನೇ ಕಳಿಸ್ತಾ ಇದ್ದೀನಿ. ಯಾವ ನಂಬರ್ ಇಂದ ವಿದೇಶದಿಂದ ಬಂದಿದೆ ಅದು ಸೇರಿ ಕಳಿಸ್ತಾ ಇದ್ದೀನಿ. ಓಕೆ ಸರ್, ಓಕೆ. ಅಂದ್ರೆ ಎಷ್ಟು ಸಾತಿ ಬಂದಿತ್ತು ಸರ್ ಈ ರೀತಿಯಾಗಿ ಬೆದರಿಕೆ ಕರೆಗಳು ನಿಮಗೆ? ನಮ್ಮ ಹಿಂದೆ 3 ಸರಿ ಬಂದಿತ್ತು. ಓಕೆ. ಈಗ ನೇರ ಫೋನ್ ಮಾಡಿದ್ರು ವಿದೇಶದಿಂದ. ಆ ಫೋನಿಂದ ನನಗೆ ಎದುರಿಸಿದಾಗ ಸರಿಯಾದ ಉತ್ತರನು ಕೊಟ್ಟಿದ್ದೆ. ಅವ್ರು ತಕ್ಷಣ ಫೋನ್ ಇಟ್ಬಿಟ್ರು. ಓಕೆ. ಇದನ್ನ ನಾನು ಆಗಿನ ಸರ್ಕಾರಕ್ಕೂ ಗಮನಕ್ಕೆ ತಂದಿದ್ದೆ. ಅವ್ರು ತನಿಖೆ ಮಾಡಿದ್ರು ಬಿಟ್ರು ಏನ್ ರಿಪೋರ್ಟ್ ಗೊತ್ತಿಲ್ಲ. ಆದ್ರೆ ವೈ ಕ್ಯಾಟಗರಿ ಕೊಟ್ಟಿದ್ರು ನನಗೆ. ಸರಿ ಸರ್, ಧನ್ಯವಾದಗಳು ಸರ್ ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ.